ಮಾತಾಡ್ಲಮ್ಮ ನಾನು ಈ ಕಡೆ ಬರ ನಿಂತೀನಿ ಬೇರೆ ಏನು ಸಾಮಾನ ಕನ್ಸಲ್ಲೂರಿ ಇಲ್ಲಿ ಬಡವಲ್ಲ ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ ಅಂತ. ಅದರ ಮಾರನೇ ದಿವಸನೇ ಲಕ್ಷ ದೀಪೋತ್ಸವ ಇತ್ತು. ಬಟ್ ನನಗೆ ಮದುವೆಗೆ ಬೇರೆ ಹೋಗ್ಲಿಕ್ಕಿತ್ತು. ಹಾಗಾಗಿ ಅವತ್ತು ನೈಟೇ ದೇವ್ರಿಗೆ ಹೋಗಿ ಬರೋಣ, ನಮ್ಮ ಮನೆ ದೇವರಿಗೆ ಗೊಡ್ಚಿ ವೀರಭದ್ರೇಶ್ವರಿಗೆ ಹೋಗಿ ಬರೋಣ ಅಂಥೇಳಿ ಡಿಸೈಡ್ ಮಾಡಿಬಿಟ್ಟು, ಅಂದರೆ ಮನೆಗೆ ಬರಲಿಕ್ಕೆ ನಾವು ಆಲ್ಮೋಸ್ಟ್ ಒಂದು 7-7:30 ಆಗಿತ್ತು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಲಕ್ಷ ದೀಪೋತ್ಸವ ಇನ್ನು ನಾಳೆ ಇತ್ತು. ಬಟ್ ನಾವು ಇವತ್ತೇ ಹೋದ್ವಿ. ಲಕ್ಷ ದೀಪೋತ್ಸವ ಈ ಸರಿನೂ ನನಗೆ ನೋಡೋಕ್ಕಾಗಲಿಲ್ಲ ಮನೆ ದೇವ್ರದ್ದು. ಬಟ್ ಹಾಗಾದರೂ ನಮಸ್ಕಾರ, ಜಾತ್ರೆ ಇದೆಯಲ್ಲ, ನಮಸ್ಕಾರ ಮಾಡಿ ಬರೋಣ ಅಂತ ಹೇಳಂದ್ಬಿಟ್ಟು ನೈಟೇ ಹೊರಟ್ವಿ. ಹೋಗ್ತಾ ಹೋಗ್ತಾ ಅಲ್ಲೇ ದಾಬಾದಲ್ಲಿ ಊಟ ಮಾಡಿಕೊಂಡು ಹೋದ್ವಿ. ನೋಡ್ರಿ ಈ ಕಡೆ ವಾನ್ ನೋಡ, ಮಾತಾಡ್ರಿ, ನೀವ ಮಾತಾಡ್ತೀರಿ? ಏನು ಮಾತಾಡ್ಲಮ್ಮ, ಹೇಳ್ರಿ, ಪಟ ಪಟ ಹೇಳ್ರಿ. ಊಟ ಮಾಡಿ ಬರ್ಲಿಲ್ಲ ನೋಡ, ವಾಣಿ ನೋಡಿ ಕಡೆ. ನೈಟ್ ಟೈಮ್ ಜಾತ್ರೆ ಮಾಡಕ್ ಹೋಗ್ತಾ ಇದ್ವಿ. ಮುಂಚೆನೆ ಊಟ ಮಾಡಿ ಜಾತ್ರೆಗೆ ಹೋಗಿ ಬರ್ತೀವಿ. ಮತ್ತೆ ಈಗ ಸೋನಿಯಾ ಗಾಂಧಿ ಉಳಿದ್ಲಾಕಿ ಆಕ್ಚುಲಿ ಇದಕ್ಕೆ ಹಾಕಿ ಹಾರ್ತಿದ್ಲ. ಸೋನಿಯಾ ಗಾಂಧಿ ಹಿಂದೆ ಉಳಿದಂತ ಉಳಿದ್ಲಾಕಿ ಇದಕ್ಕೆ ಹಾಕಿ ಹಾರ್ತಿದ್ಲ. ಪ್ರತಿ ತಪ್ಪು ಬಾಯಿಗೆ ಭಕ್ತಿ ವ್ಯಾಪಾರ ಪ್ಲಾಸ್ಟಿಕ್ ಹೊಲಿತಾರೆ. ಚಸ್ಮಾ ತಗೋರಿ, ಬರೀ 50 ರೂಪಾಯಿ 50 ರೂಪಾಯಿ 50 ರೂಪಾಯಿ. ಈ ಚಸ್ಮಾ ನೀವು ಮಾರ್ಕೆಟ್ನಾಗ ತಗೊಳಕೋರಿ ಕಾಕ, ಭಾಳ ದುಡ್ಡದಾವ. ನಮ್ಮಲ್ಲಿ ಹೋಲ್ಸೇಲ್ ರೇಟ್ನಾಗ್ರಿ ಖಾಸ್ ಜಾತ್ರೆ ಸಲುವಾಗಿ ಬರೀ 50 ರೂಪಾಯಿ ಬೇಕಾದ ಚಸ್ಮಾ ತಗೋರಿ. ನೋಡಿ, ಲಕ್ಷ ದೀಪೋತ್ಸವ ಸಲುವಾಗಿ ಗುಡಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ವೀರಭದ್ರೇಶ್ವರ ಗುಡಿ ಎಲ್ಲ ನಾನು ಒಂದ್ಸತಿನೂ ನೋಡಿರಲಿಲ್ಲ. ಬಟ್ ದೀಪೋತ್ಸವ ದಿವಸ ಇರೋಕ್ಕಾಗಲಿಲ್ಲ. ಅದರ ಮುಂಚೆ ದಿವಸ ನಾವು ಹೋದ್ವಿ, ಇಷ್ಟು ಮಾತ್ರ ನೋಡಿದ್ವಿ. ನೋಡಿ, ನಾವು ಹೋಗೋ ಹೊತ್ತಿಗೆ 11:30-12 ಗಂಟೆ ಆಗ್ತಾಯಿತ್ತು. ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಜನಗಳಂತೂ ತುಂಬ ಕಮ್ಮಿ ಇತ್ತು ಜಾತ್ರೆಯಲ್ಲಿ. ಆದರೂ ಸ್ವಲ್ಪ ಅಲ್ಲೆಲ್ಲೇ ಜನ ಇತ್ತು. ಅದರ ಮಾರನೇ ದಿವಸ ಲಕ್ಷ ದೀಪೋತ್ಸವ ನಡೆಯೋದಿತ್ತು. ನೋಡ್ರಿ, ತೇರಂತೂ ಮಸ್ತ್ ಕಾಣತಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಗುಡಿ ಎಲ್ಲ ಎಲ್ಲಿ ನೋಡಿದ್ರು ಲೈಟಿಂಗ್ಸ್ ಸೂಪರ್ ಆಗಿತ್ತು. ಡೆಕೋರೇಷನ್ ಎಲ್ಲ ನೋಡಿ. ವೀರಭದ್ರೇಶ್ವರ ದೇವಸ್ಥಾನವನ್ನು ಬೀಗ ಹಾಕಿಬಿಟ್ಟಿದ್ರು. ದೂರದಿಂದ ನೋಡಿಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ಬೇಜಾರಾಯಿತು ಲೇಟಾಗಿ ಹೋಗಿದ್ದಕ್ಕೆ. ಬಟ್ ಬೇಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇದೇ ವೀರಭದ್ರೇಶ್ವರ ಗರ್ಭಗುಡಿ. ಇದು ಇಲ್ಲೇನೆ ದೇವರಿರೋದು. ವೀರಭದ್ರೇಶ್ವರ ಗುಡಿ ಪಕ್ಕದಲ್ಲಿನೇ ಭದ್ರಕಾಳಿ ಟೆಂಪಲ್ ಕೂಡ ಇದೆ. ಅಲ್ಲೇನೆ ಚೆನ್ನಾಗಿದೆ ಆ ಟೆಂಪಲ್ ಕೂಡ. ನೋಡಿ, ಹೊರಗಡೆಯಿಂದ ಗುಡಿ ಅಂದರೆ ಗರ್ಭಗುಡಿ ಈ ಥರ ಕಾಣಿಸುತ್ತೆ. ಔಟರ್ ಲೈನ್ ಇದು.
ಇದ್ರ ಪಕ್ಕದಲ್ಲಿನೇ ಭದ್ರಕಾಳಿ ದೇವಸ್ಥಾನ ಇರೋದು. ಹಾಗೆ ಗುಡಿನ ಒಂದು ರೌಂಡ್ ಹಾಕಿ ಬರೋಣ ಅಂಥೇಳಿ ನಾನು ಗುಡಿ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ಲಿಕ್ಕೆ ಒಂದು ಸಣ್ಣದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ ಗುಡಿಯನ್ನು. ಈಗ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ವೀರಭದ್ರೇಶ್ವರ ಗುಡಿಯನ್ನು. ಮತ್ತು ಲಕ್ಷ ದೀಪೋತ್ಸವ ಟೈಮಲ್ಲಿ ಮತ್ತೊಂದು ಸರಿ ಮಾಡಿದ್ರಾಯ್ತು ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಗುಡಿ ಹಿಂದ್ಗಡೆ ನವಗ್ರಹ ಟೆಂಪಲ್ ಕೂಡ ಇದೆ. ಅಲ್ಲೇನೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಮಗೆ ಅದು ಸಿಗುತ್ತೆ. ನೋಡಿ 12 ಗಂಟೆ ಆಗ್ತಿದ್ದಂಗೆ ಕೆಲವೊಬ್ಬರೆಲ್ಲ ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೊತ್ತಲ್ಲಿ 12:30 ಆಗಿತ್ತು ಟೈಮು. ಸಣ್ಣಗೆ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ರು ದೀಪ ಹಚ್ಚಲಿಕ್ಕೆ. ನೋಡಿ ವೀರಭದ್ರೇಶ್ವರ ಗುಡಿ ಸುತ್ತಲೂ ಒಂದು ಕಂಪೌಂಡ್ ಮಾಡಿದ್ದಾರೆ. ಕಂಪೌಂಡ್ ಒಳಗಡೆ ಮುಂದುಗಡೆ ಎದುರುಗಡೆ ನಿಂತ್ಕೊಂಡ್ರೆ ಗುಡಿ ಈ ರೀತಿ ಕಾಣಿಸುತ್ತೆ. ಇದನ್ನು ಅಂದರೆ ಔಟ್ಸೈಡ್ ಇದನ್ನು ದಾಟಿಬಿಟ್ಟು ನಾವು ಒಳಗಡೆ ಗರ್ಭಗುಡಿ ಪ್ರವೇಶ ಮಾಡಬೇಕಾಗತ್ತೆ. ಈಗ ದೀಪ ಹಚ್ಚಿಬಿಟ್ಟಾರ್ಲಿ ಎಣ್ಣೆ ಎಲ್ಲಿ ಅಲ್ಲಿ ಹಾಕ್ತೀರಿ. ಇವಳು ನನ್ನ ಹಸ್ಬೆಂಡ್ ತಂಗಿ ವೀಣಾ ಅಂತೇಳಿ ಅಂದ್ಬಿಟ್ಟು, ಅವಳು ಟೀಚರ್ ಇದ್ದಾಳೆ.
ಭದ್ರಕಾಳಿ ಟೆಂಪಲ್ದು ಕೂಡ ಅವತ್ತು ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು, ಟೈಮ್ ಆಗಿತ್ತಲ್ವಾ, ಸೊ 2 ಡೋರ್ ಕ್ಲೋಸೇ ಇತ್ತು. ಹೊರಗಡೆಯಿಂದನೇ ನಾವು ದರ್ಶನ ಮಾಡ್ಕೊಂಡ್ವಿ. ಬಟ್ ದೇವಿ ಕಾಣಿಸ್ತಾಳೆ ದೂರದಿಂದ ನಿಂತ್ಕೊಂಡ್ರೆ. ಲಕ್ಷದ ಮೇರೆಗೆ ಇದ ದೀಪೋತ್ಸವ, ನಂಗೆ ಇದ ದೀಪೋತ್ಸವ ನೋಡಲ್ಲ, ದೀಪದ. ಈ ಟೆಂಪಲ್ನಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಲೇಟಾಗಿ ಹೋಗಿದ್ವಲ್ಲ, ಲೇಟ್ ಆಗಿತ್ತು. ಇವರು ಹಾಗೆ ಅನ್ನಪ್ರಸಾದಕ್ಕೆ ಅಂತ ಹೇಳಿ ಬರೆಸ್ತಾ ಇದ್ರು ಚೀಟಿನ. ಹಾಗೆ ದರ್ಶನ ಮಾಡಿಕೊಂಡು ಜಾತ್ರೆ ಒಂದು ರೌಂಡ್ ಹಾದು ಬರೋಣ ಅಂತ ಹೊರಟ್ವಿ. ನೋಡಿ, ಜಾತ್ರೆನಲ್ಲಿ ಎಲ್ಲಿ ನೋಡಿದ್ರೂ ಬಳವಲ ಹಣ್ಣೆ ಕಾಣಿಸುತ್ತೆ. ಈ ಜಾತ್ರೆನಲ್ಲಿ ಬಳವಲ ಹಣ್ಣಿನ ಜಾತ್ರೆ ಅಂತ ಕರೀತಾರೆ ಇದಕ್ಕೆ. ಬೇರೆ ಏನು ಸಾಮಾನು ಕಾಣಿಸಲ್ಲ ರೀ. ಬಳವಲನ್ನ ಬಾರಿ ಅನ್ನ ಎಲ್ಲಿ ಹೋದ್ಲಿಕ್ಕೆ ವಾಣಿ ಬಳವಲ ಹಣ್ಣು ಸ್ವಲ್ಪ ತಗೊಂಡ್ವಿ. ಮತ್ತು ಕುಂಕುಮ ವಿಭೂತಿ ಕೇರಳದಲ್ಲಿ ಅಷ್ಟೊಂದು ಸರಿಯಾಗಿ ಸಿಗಲ್ಲ ಅಂಥೇಳಿ ಅದನ್ನು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಕೇರಳಕ್ಕೆ ತೊಗೊಂಡು ಬರಲಿಕ್ಕೆ ಅಂಥೇಳಿ. ಅಷ್ಟು ಮಾಡಿಕೊಂಡು ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.